ಇಡೀ ಸರ್ಕಾರ ಅವರ ನಡಿಗೆ, ಕಾಂಗ್ರೆಸ್ ನಡಿಗೆ ಭ್ರಷ್ಟಾಚಾರದ ಕಡೆಗೆ, ಕಾಂಗ್ರೆಸ್ ನಡಿಗೆ ಭ್ರಷ್ಟಾಚಾರದ ಕಡೆಗೆ ಈ ಒಂದು ಘೋಷಣೆಯನ್ನ ರಾಜ್ಯದ ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹಳ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಏನೋ ಗ್ಯಾರಂಟಿ ಕೊಡ್ತಾರೆ, ನಮಗೆ ಬದುಕುವಂತದ್ದು ಗ್ಯಾರಂಟಿ, ಭ್ರಷ್ಟಾಚಾರ ಮುಕ್ತ ಗ್ಯಾರಂಟಿ, ದಲಿತರ ಸಾವುಗಳು ಈಗ ಗ್ಯಾರಂಟಿ ಔಟಿದೆ ಅವರದು. ಜನರ ಒಂದು ಅಪೇಕ್ಷೆ ಏನಿತ್ತು ಅದರ ವಿರುದ್ಧವಾಗಿ ಇವತ್ತು ಸರ್ಕಾರ ಹೋಗಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಹಳ ನಾನ್ ಕ್ಲೀನ್ ಅಂತ ಹೇಳ್ತಾರೆ. ಅದೇನ್ ಕ್ಲೀನೋ ನನಗೂ ಗೊತ್ತಿಲ್ಲ. ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮೇಲೆ 65 ಕೇಸ್ಗಳು ಹಾಕಿತ್ತು. ಓಬಲೇಟ್ ವಾಚ್ ಇಂದ ಹಿಡಿದು ಆಮೇಲೆ ಡಿನೋಟಿಫಿಕೇಶನ್, ರೀಡು ಇಂದ ಈ ತರ 65 ಕೇಸ್ಗಳು ಅವ್ರ ಮೇಲೆ ಬಿದ್ದಿತ್ತು. ಅವೆಲ್ಲನೂ ಕೂಡ ಎಸಿಬಿಯಲ್ಲಿ ಅವರು ಕೇಸ್ಗಳನ್ನ ಅದನ್ನ ಮುಚ್ಚಾಕಿರೋದು ಬಂದಿದೆ. ಅವ್ರು ಯಾವ ನೈತಿಕತೆ ಇಟ್ಕೊಂಡು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ. NR ರಮೇಶ್ ಅವರೇ ಅವ್ರ ಮೇಲೆ 65 ಕೇಸ್ಗಳು, ಬೇರೆಯವ್ರ ಕೇಸ್ಗಳು ಎಲ್ಲ ಇದ್ದು ನಮಗೂ ಗೊತ್ತಿದೆ. ಈಗ ಗೌರವಾನ್ವಿತ ರಾಜ್ಯಪಾಲರು 3 ಜನ ಪ್ರೈವೇಟ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಅದರ ಆಧಾರದಲ್ಲಿ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ಕಾಂಗ್ರೆಸ್ ಅವರು ಸ್ವಾಗತ ಮಾಡಬೇಕಾಯಿತು. ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಕ್ಲೀನ್ ಅಂತಾರಲ್ಲ, ಆ ಕ್ಲೀನ್ ಅಂದಿದ್ರೆ ತನಿಖೆ ಆಗಿ ಅವರು ಈ ತನಿಖೆಯಿಂದ ನಿಷ್ಪಕ್ಷಪಾತ ಅಂದ್ರೆ ಯಾವುದೇ ಅಲಿಗೇಷನ್ ಇಲ್ಲದೆ ಹೊರಗಡೆ ಬಂದಿದ್ರೆ ಅವರು ಕ್ಲೀನ್ ಅನ್ನೋದಕ್ಕೆ ಒಂದು ಹೇಳ್ಕೊಳೋಂಥದಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಮತ್ತೆ ಸ್ವಾಗತ ಮಾಡಬೇಕಾಯ್ತು. ನಾನು ತಯಾರಿದ್ದೀನಿ, ನಿಮ್ಮ ಯಾವುದೇ ತನಿಖೆಗೆ ನಾನು ತಯಾರಿದ್ದೀನಿ, ನಾನು ಸಿದ್ಧ ಇದ್ದೀನಿ, ನಾನೇನು ತಪ್ಪು ಮಾಡಿಲ್ಲ. ಅದು ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಜಿವಟೋದು ಅಂತೇಳಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಳೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ, ಯಾವಾಗ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡದೆ ಓಡೋಬಿಟ್ರಲ್ಲ, ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಲ್ಲ, ಅವಾಗೆ ಜನಕ್ಕೆ ಡೌಟ್ ಬಂತು. ಯಾವಾಗ ನೀವು ವಿಧಾನಸಭೆ ಅಧಿವೇಶನ ನಡೆಯಕ್ಕೆ ಇನ್ನೇನು ನಾಳೆ ಶುರುವಾಗ್ತೈತೆ ಅನ್ನೋಕ್ಕೆ ಹಿಂದಿನ ದಿನ ಒಂದು ಇವ್ರಿಗೆ ಬೇಕಾದಂತ ಒಂದು ರಿಟೈರ್ಡ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆಯನ್ನ ಮಾಡಕ್ಕೆ ಆದೇಶ ಮಾಡಿದ್ರಿ. ಯಾಕೆಂದ್ರೆ ಹಿಂದೆ ಕೆಂಪಣ್ಣಂದಾಗೆ ಮುಚ್ಚಾಕೊಂಡ್ರಲ್ಲ, ಹಂಗೆ ಇದನ್ನು ಮುಚ್ಚಬೇಕು ಅಂತೇಳಿ. ಇವೆಲ್ಲ ಸಾರ್ವಜನಿಕರಿಗೆ ಡೌಟ್ಗಳ ಮೇಲೆ ಡೌಟ್ ಶುರುವಾಯಿತು. ಈಗ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೂ ಕೂಡ ಕಾಂಗ್ರೆಸ್ ಇಡೀ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆಯಂತೆ. ನೆನ್ನೆ ಹೇಳಿದ್ದು ಇಡೀ ಹೈಕಮಾಂಡ್ ಇದೇ ಯಡಿಯೂರಪ್ಪನವ್ರ ಕೇಸ್ ಆದಾಗ ನಮ್ಮ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಹೇಳ್ತು, ಅವತ್ತು ನಿಮ್ಮ ಮೇಲೆ ಆಪಾದನೆ ಬಂದಿದೆ, ರಾಜೀನಾಮೆ ಕೊಡಿ ಅಂತ ಹೇಳಿ ಅವತ್ತು ನಮ್ಮ ಹೈಕಮಾಂಡ್ ಹೇಳ್ತು. ನಿಮ್ ಕಾಂಗ್ರೆಸ್ ಹೈಕಮಾಂಡ್ ಕರಪ್ಷನ್ಗೆ ದಾರಿ ಮಾಡಿಕೊಡುವಂತ ಹೈಕಮಾಂಡ್, ನಾವು ನಿಮ್ ಜೊತೆ ಇದ್ದೀರಿ, ಕರಪ್ಷನ್ ಮಾಡಿ ಅಂತ ಹೇಳ್ತಾ ಇದೆ. ಇದೇ ವ್ಯತ್ಯಾಸ ಬಿಜೆಪಿಗೂ ಕಾಂಗ್ರೆಸ್ಗಿರುವಂತ ವ್ಯತ್ಯಾಸ. ಅವತ್ತು ನಮ್ಮ ಹೈಕಮಾಂಡ್, ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಿ, ತನಿಖೆ ಆಗಲಿ, ಅದರಿಂದ ಹೊರಗಡೆ ಬನ್ನಿ, ಹೊರಗಡೆ ಬರ್ತೀರಾ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿದ್ರು. ಇವತ್ತು ಕಾಂಗ್ರೆಸ್ ಏನ್ ಹೇಳ್ತಾ ಇದ್ದಾರೆ, ನೀವು ಕರಪ್ಷನ್ ಮಾಡಿರೋದು ಸರಿ ಇದೆ, ನಿಮ್ ಬೆಂಬಲಕ್ಕೆ ನಾವು ನಿಲ್ತೀರಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಕಾಂಗ್ರೆಸ್ನ ಸ್ಥಿತಿ. ಯಾವ ನೈತಿಕ ಇದಿಟ್ಕೊಂಡು ಇವರು ಹೋರಾಟ ಮಾಡ್ತಾರೆ ಗೊತ್ತಿಲ್ಲ. ನಾಳೆ ನಾವು ಕೂಡ
ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾಳೆ 11:00 ಗಾಂಧಿ ಸ್ಟ್ಯಾಚ್ಯೂ ಹತ್ರ, ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಮ್ಮ MLAಗಳು, MLCಗಳು, MP ಗಳು ನಾವು ರಾಜೀನಾಮೆಯನ್ನ ಕೊಡಿ, ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನ ಕೊಡಿ, ನೀವು ತಪ್ಪು ಮಾಡಿದ್ದೀರಾ, ಈಗಾಗಲೇ ಪಾದಯಾತ್ರೆ ಮಾಡಿದಿರಿ, ವಿಧಾನಸಭೆಯಲ್ಲಿ ಅದನ್ನ ಪ್ರಸ್ತಾವ ಮಾಡುವಂತ ಪ್ರಯತ್ನ ಮಾಡಿದಿರಿ, ಈಗ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ನಾಳೆ ಹಮ್ಮಿಕೊಂಡಿದ್ದೀನಿ. ನಾನು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ. ನಮ್ಮೆಲ್ಲ ಶಾಸಕರು, ದಯವಿಟ್ಟು MLCಗಳು ಮತ್ತು JDSನ ನಾನು ಕುಮಾರಸ್ವಾಮಿ ಅವರ ಜೊತೆನೂ ಈಗ ಸುಮಾರು 1-2 ಗಂಟೆಗಳ ಹಿಂದೆ ಮಾತಾಡಿದ್ದೀನಿ. ಅವರು ಕೂಡ ಅವರ ಶಾಸಕರು ಎಲ್ಲರೂ ಬರುವಂತದಕ್ಕೆ ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಯ ರಾಜೀನಾಮೆಗೆ ನಾವು ಆಗ್ರಹಿಸಿ ನಾವು ಕೂಡ ನಾಳೆ ಹೋರಾಟವನ್ನ ನಾವು ಮಾಡೋರಿದ್ದೀವಿ. ನಮಗೆ ಅವರು ಪದೇ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ನಾನು ಯಾಕೆ ರಾಜೀನಾಮೆ ಕೊಡ್ಲಿ, ಪ್ರಾಸಿಕ್ಯೂಷನ್ ಕೊಟ್ಬಿಟ್ರೆ ರಾಜೀನಾಮೆ ಕೊಡ್ಬೇಕಾ ನಾನು ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ. ಹಿಂದೆ ಯಡಿಯೂರಪ್ಪನವ್ರದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ನಿಮ್ಮ ಸ್ಟೇಟ್ಮೆಂಟ್ ನಾನು ನೋಡಿದ್ದೀನಿ. ನಿಮ್ಮ ಸ್ಟೇಟ್ಮೆಂಟ್ ಸ್ವಾಗತ ಮಾಡಿದ್ದೀರಾ. ಕೂಡಲೇ ಯಡಿಯೂರಪ್ಪ ಒಂದೇ ಒಂದು ಕ್ಷಣನೂ ಕೂಡ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತ ನೈತಿಕತೆ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡಿದಿರಿ. ಈಗ ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ? ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ? ನೀವು ಕೂಡಲೇ, ಯಾಕಂದ್ರೆ ತನಿಖೆ ನಡೆಯುವಂತದ್ದು ನಿಮ್ಮ ಮೇಲೆ, ನಿಮ್ಮ ಪೊಲೀಸ್ ಅಧಿಕಾರಿಗಳೇ ಹೇಗೆ ನಿಮ್ಮನ್ನ ಸಮನ್ಸ್ ಮಾಡ್ತಾರೆ, ಹೇಗೆ ತನಿಖೆ ಮಾಡ್ತಾರೆ? ಇದು ಯಾವುದೇ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿರ್ಬೋದು, ಹೈಕೋರ್ಟ್ ಆರ್ಡರ್ ಇರ್ಬೋದು, ಇದರಲ್ಲೂ ಕೂಡ ಸ್ಪಷ್ಟವಾಗಿದೆ. ಈ ತರದ ತನಿಖೆಗಳಿಂದ ಯಾವುದೇ ಸತ್ಯ ಸಂಗತಿ ಹೊರಬರಲ್ಲ. ಆ ದೃಷ್ಟಿಯಿಂದ ನಾಳೆ 11:00 ವಿಧಾನಸೌಧ ಮುಂಭಾಗದಲ್ಲಿ ನಾವು ಹೋರಾಟಗಳನ್ನ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಅನ್ನೋ ಆಗ್ರಹವನ್ನ ನಾವು ನಾಳೆ ಮಾಡೋರಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.